ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಇವತ್ತಿನ ದಿನ ನೋಡ್ತಾ ಇದ್ದೀವಿ ಮೊದಲನೇ ತರಗತಿಯ ಗಣಿತ ಅಂದ್ರೆ 1ನೇ ತರಗತಿಯ ಗಣಿತ ಪಾಠ 9 ಸಂಖ್ಯೆಗಳು 11ರಿಂದ 20ರವರೆಗೆ ಸಂಖ್ಯೆಗಳಿವೆ. ಸೊ ಇಲ್ಲಿ ನಾವು ನೋಡೋಣ ಈ ಪಾಠವನ್ನು 9ನೇ ಪಾಠ. ಈ ಪಾಠವನ್ನು ಕಲಿತ ನಂತರ ನೀನು 11ರಿಂದ 20ರವರೆಗಿನ ಸಂಖ್ಯೆಗಳನ್ನು ಬರೆಯುವೆ ಅಂತ ಇದೆ. ಹಿಂದಿನ ಮುಂದಿನ ಹಾಗೂ ಮಧ್ಯದ ಸಂಖ್ಯೆ ಗುರುತಿಸುವೆ, ಬರೆಯುವೆ 20ರವರೆಗೆ ಅಂತ ಹೇಳಿದ್ದಾರೆ. ಆಯ್ತಾ? ವಸ್ತುಗಳನ್ನು ಎಣಿಸು ಮತ್ತು ಆ ಸಂಖ್ಯೆಗಳನ್ನು ಬರೆ ಅಂತ ಇದೆ. ಆಯ್ತಾ? ಏನಿದೆ ಇಲ್ಲಿ? ವಸ್ತುಗಳನ್ನ ಎಣಿಸಬೇಕು. ಎಷ್ಟು? 1 2 3 4 5 6 7 8 9 10 11. ಎಷ್ಟಿವೆ? 11. ಆಯ್ತಾ? ಸೊ ಅವ್ರೇನ್ ಕೊಟ್ಟಿದ್ದಾರೆ ಇಲ್ಲಿ? ಈ ಸಂಖ್ಯೆ ಈ ಎಲ್ಲ ಕಾಲಂಗಳನ್ನ 11 ಅಂತ ತುಂಬಬೇಕು. ತಿಳಿತಲ್ವಾ? ಸೊ ನೀವು ಇದನ್ನ ಎಲ್ಲವನ್ನ ಹೀಗೆ ತುಂಬಿಬಿಡಿ. 11 11 11 ಇಲ್ಲೆಲ್ಲಾನು ತುಂಬಿಬಿಡಿ. ಆಯ್ತಾ? ಸೊ ಅದಾದ್ಮೇಲೆ ಇನ್ನೇನಿದೆ? ಇಲ್ಲಿ ದಾಳಿಂಬೆ ಇದೆ. ಎಷ್ಟಿದೆ ನೋಡೋಣ. 1 2 3 4 5 6 7 8 9 10 11 12 12 ಇವೆ. ಎಷ್ಟಿವೆ? 12. ನೀವೇನ್ ಮಾಡ್ಬೇಕು? 12ಅನ್ನ ಈ ಟೇಬಲ್ ನಲ್ಲಿ ತುಂಬಬೇಕು. 12 12 12 12 12. ಸೊ ಹೀಗೆ ನೀವು ಎಲ್ಲ ಟೇಬಲ್ ಅನ್ನ ತುಂಬಿ, ಇದನ್ನ ಖಾಲಿ ಬಿಡಬೇಡಿ, ತುಂಬಿ. ನಾನ್ ತುಂಬ್ತಾ ಇಲ್ಲ, ನೀವು ತುಂಬಿ ಅದನ್ನ. ಸೊ ಇಲ್ಲಿ ಮೇಲ್ಗಡೆ ಎಷ್ಟಿವೆ? 10 ಮಾವಿನಕಾಯಿ. ಇಲ್ಲಿ ಕೆಳಗಡೆ 11 12 13 ಇವೆ. 13 ಎಷ್ಟಿವೆ? ಮಾವಿನ ಹಣ್ಣುಗಳು 13. ಸೊ 13 ನೀವೇನ್ ಮಾಡ್ಬೇಕು? ಇಲ್ಲಿ ಇದರಲ್ಲಿ ತುಂಬಬೇಕು. 13 13 13 ಅನ್ಕೊಂತ ಬರಿಬೇಕು. ಆಯ್ತಾ? ಸೊ ಅಂದ್ರೆ ನಿಮಗೆ ಅದು ನೆನಪಿನಲ್ಲಿ ಉಳಿಯುತ್ತದೆ. 13 13. ಅದಾದ್ಮೇಲೆ ಕುರ್ಚಿಗಳು 10 + 4 ಎಷ್ಟಿದೆ? 14. ನೀವೇನ್ ಮಾಡಿ? 14 14 14 14 14 ಹೀಗೆ ಅನ್ಕೊಂತ ಬರೀರಿ. ಇವುಗಳನ್ನೆಲ್ಲ ಫಿಲ್ ಮಾಡಿ, ಯಾವುದು ಎಂಟಿ ಬಿಡಬೇಡಿ. ಆಯ್ತಾ? ಸೊ ಇನ್ನು ಬ್ಯಾಟ್ಗಳು ಎಷ್ಟಿವೆ? 15 ಬ್ಯಾಟ್ಗಳಿವೆ. 15. ಅದಾದ್ಮೇಲೆ ಇಲ್ಲಿ 15 15 15 15 15 15 15. ಸೊ ಇವುಗಳನ್ನ ಹೀಗೆ ತುಂಬಬೇಕು. ಆಯ್ತಾ? 15. ಅದಾದ್ಮೇಲೆ ಬಾಲ್ಗಳು ಎಷ್ಟಿವೆ? 16 ಇವೆ. 16ಅನ್ನ ಎಲ್ಲಿ ಬರಿಬೇಕು? ಇಲ್ಲಿ ಕಾಲಮ್ ನಲ್ಲಿ ತುಂಬಬೇಕು. 16 16 16 16 16. ಸೊ ಇದೇ ರೀತಿ ಈ ಎಲ್ಲ ಕಾಲಮ್ಗಳನ್ನ ನೀವು ತುಂಬಬೇಕು ಅಚ್ಚುಕಟ್ಟಾಗಿ. ಆಯ್ತಾ? ಇನ್ನು ಬುಕ್ಸ್ ಗಳು ಎಷ್ಟಿವೆ? 17 ಇವೆ. ಸೊ 17 ಅನ್ಕೊಂತ ಬರೀರಿ, ಅಂದ್ರೆ ನಿಮಗೆ ಸುಲಭ ಆಗುತ್ತೆ ಮುಂದೆ. 17 17 17 17. ಅದಾದ್ಮೇಲೆ ಇಲ್ಲೂ ಕೂಡ 17 17 ಎಲ್ಲದರಲ್ಲಿ ತುಂಬಿ. ಇನ್ನು ಛತ್ರಿಗಳು ಎಷ್ಟಿವೆ? 18 ಇವೆ. 18. ಅದಾದ್ಮೇಲೆ ಇಲ್ಲಿ ಮತ್ತೆ ಅದೇ ರೀತಿ ತುಂಬಬೇಕು ಎಲ್ಲವನ್ನು. ಆಯ್ತಾ? 18. ಅದಾದ್ಮೇಲೆ ಇಲ್ಲಿ 18 ಎಲ್ಲ ಬ್ರಾಕೆಟ್ ನಲ್ಲಿ ತುಂಬಿ. ನೀವು ಯಾವ್ದು ಮರಿಬೇಡಿ, ಬಿಡಬೇಡಿ. ಆಯ್ತಾ? ಸೊ ಇಲ್ಲಿದೆ 19 ಸಂಖ್ಯೆಗಳು. 19 ಮೊಬೈಲ್ಗಳಿವೆ. 19 19 19 19 ಅನ್ಕೊಂತ ಬರಿಬೇಕು. ಯಾಕಂದ್ರೆ ಅದು ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ. ಅದಾದ್ಮೇಲೆ ನೆನಪಿನಲ್ಲಿ ಕೂಡ ಉಳಿಯುತ್ತದೆ. 19 19. ಅದಾದ್ಮೇಲೆ ಇನ್ನೇನಾಗುತ್ತೆ? 19 ಅಂದ್ರೆ ಇದು 1 9 9 ಅಂಕಿ ಕೊನೆಯ ಸಂಖ್ಯೆ. ಆಯ್ತಾ? 1 9 ಆದ್ಮೇಲೆ ಎಷ್ಟು ಬರುತ್ತೆ? 2 0 2 0 ಬರುತ್ತದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ. ಇದು 20 ನೀವು ಹೀಗೆ ಬರೆದ್ರು ನಡೆಯುತ್ತೆ. 2 0 ಅವ್ರು ಕೊಟ್ಟಿರೋ ಹಾಗೆ. 2 0 2 0 2 0 2 0 2 0 2 0 2 0 2 0 2 0 2 0. ಈತಲ್ವಾ? ಸೊ ಅದೇ ರೀತಿ ಎಲ್ಲ ಕಾಲಮ್ಗಳನ್ನ ತುಂಬಿ. ಸೊ ಇದು 20ರ ಸಂಖ್ಯೆ ಆಯಿತು. ಸೊ ಇನ್ನು ಅವ್ರೇನ್ ಕೊಟ್ಟಿದ್ದಾರೆ? ಸಂಖ್ಯೆಗಳನ್ನು ಓದು ಮತ್ತು ಕೊಟ್ಟಿರುವ ಚೌಕಗಳಲ್ಲಿ ಆ ಸಂಖ್ಯೆಗಳನ್ನು ಬರೆ ಅಂತ ಹೇಳಿದ್ದಾರೆ. 11 11. ಆಯ್ತಾ? ಸೊ 11ರ ಮೇಲೆ ಒಂದ್ಸರಿ ತಿದ್ದಿ, ಅಂದ್ರೆ ಬರೆಯಕ್ಕೆ ಈಜಿ ಆಗುತ್ತೆ. 11 11 ಎಲ್ಲ ಕಡೆ ಹಾಗೆ ಇವುಗಳನ್ನ ಭರ್ತಿ ಮಾಡಬೇಕು. ಸೊ ಅದೇ ರೀತಿ ಇನ್ನು
ಕೆಳಗಡೆ. ಆಯ್ತಾ? ಸೊ ನೀವು ಎಲ್ಲ ಕೂಡ ಭರ್ತಿ ಮಾಡಿ. ನಾನು ಅದಾದ್ಮೇಲೆ 13, ಇಲ್ಲಿ 12 ಇತ್ತು. ಸೊ 13 ನಾನು ಒಂದೊಂದೇ ಬರ್ಕೊಂಡು ಹೋಗ್ತೀನಿ ಇನ್ನು, ಅಥವಾ ಎರಡೆರಡು. ಇನ್ನು 14 ಇದೆ, 14, ಇಲ್ಲಿ 15 ಇದೆ, 15 ಬರೀರಿ. ಸೊ ಇವುಗಳನ್ನ ನೀವು ಎಲ್ಲವನ್ನು ತುಂಬಬೇಕು. ಯಾಕಂದ್ರೆ ಇಲ್ಲಿ ಕಲಿಬೇಕಲ್ಲ ನೀವು ಸಂಖ್ಯೆಗಳನ್ನ. 17 ಹೀಗೆ ಬರೋದು ನಡೆಯುತ್ತೆ, ಹೀಗೆ ಬರೋದು ನಡೆಯುತ್ತೆ. 18, 18, ಇನ್ನು 19 ಆಯ್ತು, 19, ಇನ್ನು 20, 20. ಸೊ ಇಲ್ಲಿವರೆಗೂ ಎಲ್ಲ ಕಾಲಂಗಳನ್ನ ತುಂಬಿ, ಯಾವುದು ಎಂಟಿ ಬಿಡಬೇಡಿ, ಅನ್ಕೊಂತ ಬರೀರಿ, ಅಂದ್ರೆ ನೆನಪಿನಲ್ಲಿ ಉಳಿಯುತ್ತದೆ. ಆಯ್ತಾ? ಸೊ ಇನ್ನು ಮುಂದೆ ನೋಡೋಣ. ಈ ಚಿತ್ರವನ್ನು ನೋಡು, ಬಿಟ್ಟ ಹೋದ ಸಂಖ್ಯೆಗಳನ್ನು ಬರೇ ಅಂತ ಇದೆ. ನೋಡೋಣ ಯಾವ ಬಿಟ್ಟು ಹೋದ ಸಂಖ್ಯೆ ಇದೆ. ಇನ್ನು ನಾವು ಎಲ್ಲಿಂದ ಶುರು ಮಾಡೋಣ ಅಂದ್ರೆ ಕೆಳಗಡೆಯಿಂದ ಶುರು ಮಾಡೋಣ. 11 ಇದೆ ಇಲ್ಲಿ. ಇಲ್ಲಿ ಎಷ್ಟು ಬರಬೇಕು? 12, 13, 14 ಬರ್ದಿಲ್ಲ, 15 ಬರ್ದಿದ್ದಾರೆ. ಅದಾದ್ಮೇಲೆ ಇಲ್ಲಿ ಬರುತ್ತೆ 16 ಬರುತ್ತೆ ನೋಡಿ. 17 ಬರ್ದಿದ್ದಾರೆ, ಅದಾದ್ಮೇಲೆ ಇಲ್ಲಿ 18 ಬರುತ್ತೆ. 19 ಬರ್ದಿದ್ದಾರೆ, ಅದಾದ್ಮೇಲೆ ಇಲ್ಲಿ ಬರುತ್ತೆ 20. ಇವು 11ರಿಂದ ಎಷ್ಟು? 20ರವರೆಗೂ ನಾವು ಸಂಖ್ಯೆಗಳನ್ನ ಬರೆದ್ವಿ. ನೋಡೋಣ ಇನ್ನೊಮ್ಮೆ. 11, 12, 13, 14, 15, 16, ಅದಾದ್ಮೇಲೆ 17, 18, 19, 20. ಈತಲ್ವಾ? ಸೊ 11ರಿಂದ 20ರವರೆಗೆ ಸಂಖ್ಯೆಗಳನ್ನ ಬರಿಬೇಕು. ಇನ್ನೇನಿದೆ ನೋಡಿ, ಹಿಂದಿನ ಮತ್ತು ಮಧ್ಯದ ಮುಂದಿನ ಸಂಖ್ಯೆಯನ್ನು ಬರೆಯಿರಿ ಅಂತ ಇದೆ. ಅಂತ ಇವಾಗ ಅವರು ಮುಂದಿನ ಸಂಖ್ಯೆ ಅಂದ್ರೆ 17 ಕೊಟ್ಟಿದ್ದಾರೆ, 18 ಕೊಟ್ಟಿದ್ದಾರೆ, 19 ಕೊಟ್ಟಿದ್ದಾರೆ, ಇಲ್ಲಿ ಬಿಟ್ಟಿದ್ದಾರೆ. ಮುಂದಿನ ಸಂಖ್ಯೆ ಯಾವುದು? 20. ಐತಲ್ವಾ? ಸೊ ಅದೇ ರೀತಿ ಇನ್ನು ಕೆಳಗಡೆ ನೋಡಿ. 11, 12 ಇಲ್ಲೆಷ್ಟು ಬರುತ್ತೆ? 13 ಬರುತ್ತಲ್ವಾ? ಸೊ ಅದೇ ರೀತಿ ಇನ್ನು 15, 16 ಇಲ್ಲೆಷ್ಟು ಬರುತ್ತೆ? 17 ಬಂತ. ಅದಾದ್ಮೇಲೆ ಇನ್ನು ಹಿಂದಿನ ಸಂಖ್ಯೆಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ. 18 ಇದೆ, 19 ಇದೆ. ಇದರ ಹಿಂದಿನ ಸಂಖ್ಯೆ ಎಷ್ಟಾಗುತ್ತೆ? 17. ಈತಲ್ವಾ? ಸೊ ಅದೇ ರೀತಿ ಇನ್ನು ಇಲ್ಲೆಷ್ಟು ಬರುತ್ತೆ? 14 ಇದೆ, 13 ಇದೆ, ಇಲ್ಲಿ 12 ಬರುತ್ತೆ. 12 ಇವು ಹಿಂದಿನ ಸಂಖ್ಯೆ. 16, 15 ಇಲ್ಲೆಷ್ಟು ಬರುತ್ತೆ? 14. ಇನ್ನು ಮಧ್ಯದ ಸಂಖ್ಯೆ ಬರೀರಿ ಅಂತ ಹೇಳಿದ್ದಾರೆ. 1, 6, ಇಲ್ಲಿ 1, 8 ಇದೆ. ಇನ್ನು ಮಧ್ಯದಲ್ಲಿ ಎಷ್ಟು ಬರುತ್ತೆ? 1, 7 ಅಂದ್ರೆ 16, 17, 18. ಈತಲ್ವಾ? ಸೊ ಅದೇ ರೀತಿ ಇನ್ನು 13, 14, 15. ಇನ್ನು ಮುಂದೆ 17, 18, 19. ಈತಲ್ವಾ? ಸೊ ಈ ರೀತಿ ಇವುಗಳನ್ನ ಬರಿಬೇಕು. ಇನ್ನು ನೋಡಿ ಮುಂದೆ ಇದೆ. ಇನ್ನು ಇಲ್ಲೇನಿದೆ? ಪ್ರತಿ ಜೋಡಿಯಲ್ಲಿ ದೊಡ್ಡ ಸಂಖ್ಯೆ ಇರುವ ಎಲೆಗೆ ಬಣ್ಣ ತುಂಬಿ ಅಂತ ಹೇಳಿದ್ದಾರೆ. ದೊಡ್ಡ ಸಂಖ್ಯೆಗೆ ಬಣ್ಣ ಅಂತಂದ್ರೆ ಹೇಗೆ ತುಂಬಬೇಕು ಅದನ್ನ ಹೇಳ್ತೀನಿ ನಾನು ಇವಾಗ. ಹಸರು ತಗೊಳ್ಳೋಣ. 15 ಅಥವಾ 16 ದೊಡ್ಡದ? ಯಾವ್ದು ದೊಡ್ಡದು? 16 ದೊಡ್ಡದು. 16ಕ್ಕೆ ಬಣ್ಣ ತುಂಬಿ. ಆಯ್ತಾ? ಇಲ್ಲಿ 18 ದೊಡ್ಡದು. 18ಕ್ಕೆ ಬಣ್ಣ ತುಂಬಿ. ಯಾವ್ದು ದೊಡ್ಡದಿದೆ ಇದರಲ್ಲಿ? 10 ಮತ್ತು 11ರಲ್ಲಿ 11 ದೊಡ್ಡದು. 11ಕ್ಕೆ ಬಣ್ಣ ತುಂಬಿ. ಇಲ್ಲಿ 10, 13 ಇದೆ. 13 ದೊಡ್ಡದು. 13ಕ್ಕೆ ಬಣ್ಣ ತುಂಬಿ. ಮುಗೀತಷ್ಟೇ. ಆಯ್ತಾ? ಸೊ ಅದಾದ್ಮೇಲೆ ಇನ್ನು ಪ್ರತಿ ಜೋಡಿಯಲ್ಲಿರುವ ಚಿಕ್ಕ ಸಂಖ್ಯೆ ಇರುವ ಎಲೆಗೆ ಬಣ್ಣ ತುಂಬಿ ಅಂತ ಹೇಳಿದ್ದಾರೆ. 12 ದೊಡ್ಡದ, 11 ದೊಡ್ಡದ? 11 ಚಿಕ್ಕದು. 11ರಲ್ಲಿ ಬರೀರಿ. 19 ದೊಡ್ಡದ, 18 ದೊಡ್ಡದ? 19 ದೊಡ್ಡದು. ನಾವು ಏನ್ ಮಾಡ್ಬೇಕು? ಚಿಕ್ಕ ಸಂಖ್ಯೆಗೆ ಬಣ್ಣ ಹಾಕ್ಬೇಕು. ಆದ್ದರಿಂದ 18ಕ್ಕೆ ಬಣ್ಣ ತುಂಬಿ. ಅದಾದ್ಮೇಲೆ 13, 10. 10 ಚಿಕ್ಕ ಸಂಖ್ಯೆ. 10ಕ್ಕೆ ಬಣ್ಣ ತುಂಬಿ. 15, 11. 11 ಚಿಕ್ಕ ಸಂಖ್ಯೆಗೆ ಬಣ್ಣ ತುಂಬಿರಿ. ಆಯ್ತಾ? ಸೊ ಅದಾದ್ಮೇಲೆ ಇನ್ನು ಮುಂದೆ ಏನಿದೆ? ಇಲ್ಲಿ ಕೊಟ್ಟಿರುವ ವಸ್ತುಗಳನ್ನು ಎಣಿಸು, ಎದುರಿಗೆ ಇರುವ ಸಂಖ್ಯೆಯೊಂದಿಗೆ ಹೋಲಿಸು, ವಸ್ತುಗಳು ಮತ್ತು ಸಂಖ್ಯೆ ಸಮನಾಗಿದ್ದರೆ ಸರಿ ಅಂತ ಗುರುತು ಹಾಕು, ಸಮನಾಗದಿದ್ದರೆ ತಪ್ಪು ಗುರುತು ಹಾಕು ಅಂತ ಹೇಳಿದ್ದಾರೆ. ಮಾದರಿ ಇಲ್ಲೆಷ್ಟಿವೆ? 10, 3, 2, 3, 2, 5, 10, 15. 15 ಕರೆಕ್ಟ್ ಇದೆ. ಇಲ್ಲಿ ಸರಿಯಾಗಿದೆ, ಬರೆದಿದ್ದಾರೆ. ಇನ್ನು ನಾವೇನ್ ಮಾಡೋಣ? ಇಲ್ಲಿ ನೋಡೋಣ. ಇವು 4, 3, 7, 7, 3. ಇಲ್ಲಿ 10 ಇವೆ. ಇವು 2 ಇವೆ. 10 + 2 ಎಷ್ಟಾಯ್ತು? 12. ಸರಿ ಇದೆ. ಓಕೆ.
ಅದಾದ್ಮೇಲೆ ಇನ್ನು ಇಲ್ಲಿ ಬಿಸ್ಕೆಟ್ ಕೊಟ್ಟಿದ್ದಾರೆ ನೋಡಿ, ಎನ್ಸನ 1 2 3 4 5 6 7 8 9 10 ಹತ್ತಿವೆ ಬರೀರಿ. ಇನ್ನು ಇಲ್ಲಿ ಬಿಸ್ಕೆಟ್ ಎಷ್ಟಿವೆ? 1 2 3 4 5 6 7 8 8ಇವೆ. ಸೊ 18 ಆಯ್ತು. ಇದು ಸರಿ, ಕರೆಕ್ಟ್. ಅದಾದ್ಮೇಲೆ ಇನ್ನು 10 ಮತ್ತು ಬಿಡಿಗಳ ಗುಂಪು ಅಂತ ಹೇಳಿದ್ದಾರೆ. ಮಾದರಿ 10 ಮತ್ತು ಬಿಡಿಗಳ ಗುಂಪು. ಇಲ್ಲಿ 12 ಕೊಟ್ಟಿದ್ದಾರೆ. ಹತ್ತುಗಳು ಯಾವುದು? ಹತ್ತುಗಳು ಅಂದ್ರೆ 1 ಹತ್ತುಗಳು 2 ಬಿಡಿಗಳಿವೆ. ಸೂಚನೆ: ಸಂಖ್ಯೆಯನ್ನು ಓದಿ ಆ ಸಂಖ್ಯೆಯನ್ನು 10 ಮತ್ತು ಬಿಡಿಗಳಾಗಿ ವಿಭಾಗ ಮಾಡುವಂತ ಇದೆ. ಆಯ್ತಾ? ಇನ್ನ ವಸ್ತುಗಳನ್ನು ಚಿತ್ರ ಬಿಡಿಸುವಂತ ಇದೆ. 10 ಸಂಖ್ಯೆಗಳ ಚಿತ್ರ ಬಿಡಿಸು. 10 ಅದಾದ್ಮೇಲೆ ಬಿಡಿ ವಸ್ತುಗಳ ಚಿತ್ರ 2 ನೋಡಿ. 10 ಪೆನ್ಸಿಲ್ಗಳು 2 ಬಿಡಿಗಳು 12 ಪೆನ್ಸಿಲ್ಗಳದು ಟೋಟಲ್. ಇಲ್ಲಿ ಏನಿದೆ? 15 ಇದೆ. 15ರಲ್ಲಿ ಎಷ್ಟು 10 ಬರುತ್ತೆ? 10 ಬರುತ್ತೆ. ಅದಾದ್ಮೇಲೆ 5 ಬಿಡಿಗಳು ಬರುತ್ತವೆ. ಆಯ್ತಾ? ಸೂಚನೆಗಳು: ಸಂಖ್ಯೆಯನ್ನು ಓದಿ ಆ ಸಂಖ್ಯೆಯನ್ನು 10 ಮತ್ತು ಬಿಡಿಗೆ ವಿಭಾಗ ಮಾಡು. ಆಯ್ತಾ? ವಸ್ತುಗಳ ಚಿತ್ರ ಬಿಡಿಸುವಂತ ಇದೆ. ಇನ್ನು ಇಲ್ಲಿ 10 ಚಿತ್ರ ಯಾವ ತಗೊಳ್ಳೋಣ? ನಾವು ಬಾಲ್ ತಗೊಳ್ಳೋಣ. 10 1 2 3 4 5 6 7 8 9 10. 5 ಬಿಡಿಗಳು 1 2 3 4 5 ಇವೇನು ಬಾಲ್ಗಳು? ಇವು ನಮ್ಮ 10. ಇವು 10 ಬಾಲ್ಗಳು, 10ರ ಸಂಖ್ಯೆ. ಅದಾದ್ಮೇಲೆ 1 ಯಾವ್ದಿದೆ? ಬಿಡಿ ಸಂಖ್ಯೆ. ಸೊ ಇದು 15 ಆಗುತ್ತೆ ಟೋಟಲ್. ಆಯ್ತಾ? ಸೊ ಇಲ್ಲಿಗೆ ನಿಮ್ಮ ಈ ಪಾಠವು ಕೂಡ ಮುಗಿದಿರುತ್ತೆ. ಇಲ್ಲಿಗೆ 1ನೇ ತರಗತಿಯ ಭಾಗ 1 ಮುಕ್ತಾಯಗೊಂಡಿರುತ್ತದೆ. ಆಯ್ತಾ? ಸೊ ನಾವು ಇನ್ನು ಮುಂದೆ ಮತ್ತೆ ಭಾಗ 2ರ ವಿಡಿಯೋಗಳನ್ನ ಅಪ್ಲೋಡ್ ಮಾಡುತ್ತೇವೆ. ಸೊ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ತಪ್ಪದೆ ಶೇರ್ ಮಾಡಿರಿ.